ಹಲೋ ನಮಸ್ತೆ ಫ್ರೆಂಡ್ಸ್, 77 ಹಿಲ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರೆಲ್ಲ ನಾನು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಇವತ್ತಿನ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಮಾಹಿತಿ ಕರ್ಬೇವಿನ ಸೊಪ್ಪಿಂದು ಸಂಪೂರ್ಣ ಮಾಹಿತಿ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ನೋಡಿ, ಮನೆಯಲ್ಲಿ ಉಳಿದಿರುವಂಥ ಮೊಸರಿತ್ತು, ಅದನ್ನು ಹಾಕಿದ್ದೀನಿ. ಅದರಲ್ಲೇ ಕರ್ಬೇವಿನ ಸೊಪ್ಪಿಂದು ಬೀಜ ಎಲ್ಲ ಉದುರಿ ಆ ಬಕೆಟಲ್ಲಿ ಸಣ್ಣ ಸಣ್ಣ ಗಿಡಗಳಾಗಿತ್ತು. ಆ ಗಿಡನ ಈ ಬೇರೆ ಬಕೆಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನೋಡಿ, ಎಲ್ಲ ಅದು ಚೆನ್ನಾಗಿ ಬಂದಿದೆ, ಚಿಗುರಿದೆ ಎಲ್ಲನೂ. ಮತ್ತು ಅದನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ನಾನು ಅದನ್ನು ಬೇರೆ ಬಕೆಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇವತ್ತು ನಾನು ಕರ್ಬೇವಿನ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ನಾನು ಅದನ್ನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಆ ಥರ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಹೋದ ತಿಂಗಳು ನಾನು ಖಾರದ ಪುಡಿ ಮಾಡ್ಸೋಕ್ಕೆ ಹಾರ್ವೆಸ್ಟ್ ಮಾಡಿದೆ. ಒಂದು ತಿಂಗಳಿಗೇ ಅದು ಇಷ್ಟು ಚೆನ್ನಾಗಿ ಇನ್ನೂ ಬಂದಿದೆ. ಇವತ್ತು ಇದು ಎರಡನೇ ಟ್ರಿಪ್ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು. ಕರ್ಬೇವಿನ ಸೊಪ್ಪು ಮನೆಯಲ್ಲಿ ಒಂದು ಇತ್ತು ಅಂದರೆ ಅದರಿಂದ ಎಷ್ಟು ಬೆನಿಫಿಟ್ಸ್ ಇರುತ್ತೆ. ಬೇಸಿಗೆಯಲ್ಲಿ ಕರ್ಬೇವಿನ ಸೊಪ್ಪು ಇಷ್ಟು ಗ್ರೀನಾಗಿ ಇಷ್ಟು ಫ್ರೆಶ್ಶಾಗಿ ಸಿಗೋದೇ ಕಮ್ಮಿ ಸಿಗುತ್ತೆ, ಚೆನ್ನಾಗಿ ಬರಲ್ಲ, ಎಲ್ಲ ಒಣಗೊಣಗ್ದಂಗೆ ಇರುತ್ತೆ. ನೋಡಿ, ಮನೆಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇದನ್ನು ಬೆಳೆಯೋದಕ್ಕೆ ಕಷ್ಟ ಏನಿಲ್ಲ. ನಾನು ಹಿಂದಿನ ವೀಡಿಯೋದಲ್ಲಿ ಎಲ್ಲ ಸಂಪೂರ್ಣವಾಗಿ ನಾನು ಹೇಳಿದ್ದೀನಿ, ಹಿಂದಿನ ವೀಡಿಯೋದಲ್ಲಿ ನೋಡಿ ಫ್ರೆಂಡ್ಸ್. ಇದು ಹೆಲ್ತ್ ವೈಸ್ ಆಗಲಿ, ಸ್ಕಿನ್ ಕೇರ್ಗಾಗಲಿ ಅಥವಾ ಹೇರ್ ಕೇರ್ಗಾಗಲಿ ತುಂಬ ಉಪಯುಕ್ತ ಆಗಿದೆ ಫ್ರೆಂಡ್ಸ್. ಎಷ್ಟೊಂದು ಜನ ಗೊತ್ತಿರಲ್ಲ ಕರ್ಬೇವಿನ ಸೊಪ್ಪಲ್ಲಿ ಇಷ್ಟು ಬೆನಿಫಿಟ್ಸ್ ಇದೆ ಅನ್ನೋದು. ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದೆರಡು ಎಲೆ ಕಿತ್ಕೊಂಡು ತಿಂದರೆ ಡಯಾಬಿಟಿಸ್ ಕಮ್ಮಿ ಆಗುತ್ತೆ. ಅದರಲ್ಲಿ ಕಹಿ ಅಂಶ ಇರೋದ್ರಿಂದ, ಮತ್ತು ಇದನ್ನು ಮಿತಿಯಾಗಿ ಸೇವಿಸೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ. ಇದರಲ್ಲಿ ಫ್ರೆಂಡ್ಸ್ ಐರನ್ನು, ಕ್ಯಾಲ್ಶಿಯಮ್ಮು, ವಿಟಮಿನ್ ಎ, ಬಿ, ಸಿ ಮತ್ತು ಹೇರಳವಾಗಿ ಫೈಬರ್ ಇರುತ್ತೆ ಫ್ರೆಂಡ್ಸ್. ಈ ಕರ್ಬೇವಿನ ಸೊಪ್ಪಲ್ಲಿ ನಮಗೆ ಡೈಲಿ ಅವಶ್ಯಕತೆ ಇದೆ. ಇದು ಕರ್ಬೇವಿನ ಸೊಪ್ಪು ಊಟಕ್ಕೆ, ಅಡುಗೆಗೆ ನಮಗೆ ನೆಸೆಸಿಟಿ, ಡೈಲಿ ನಾವು ಯೂಸ್ ಮಾಡ್ತೀವಿ ಇದನ್ನು ಕೆಲವರು ಎತ್ತಿ ಸೈಡಲ್ಲಿ ಇಟ್ಬಿಡ್ತಾರೆ. ಇದನ್ನು ಸೇವಿಸೋದು ನಮಗೆ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಆರೋಗ್ಯ ದೃಷ್ಟಿನಲ್ಲಿ. ನೋಡಿ, ನಾನು ಇಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ ನಾನು ಇವತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಎಲೆನಲ್ಲೂ ಏನು ಹುಳ ಆಗಲಿ ಅಥವಾ ಅದು ಒಂದು ಇದಾಗಿರೋದಾಗಲಿ ಅದೇನಿಲ್ಲ, ಎಷ್ಟು ಗ್ರೀನಾಗಿ ಫ್ರೆಶ್ಶಾಗಿ ಚೆನ್ನಾಗಿದೆ ನೋಡಿ. ಇಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ ನಾನು ಇವತ್ತು ಫ್ರೆಂಡ್ಸ್. ಇದು ಕೊಬ್ಬರಿ ಎಣ್ಣೆ ಜೊತೆಯಲ್ಲಿ ಇದನ್ನು ಒಣಗಿಸ್ಬಿಟ್ಟು ಕರ್ಬೇವಿನ ಸೊಪ್ಪನ್ನ ಅದನ್ನು ಕುದಿಸಿ ಬೇರೆ ಇಂಗ್ರೀಡಿಯೆಂಟ್ಸು ಹಾಕಬೇಕು, ಹಾಕಿ ಕುದಿಸಿ ನಾವು ಹಚ್ಚೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಬೇಕು ನನಗೆ ಆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಹೆಂಗೆ ಅದನ್ನು ಕಾಯಿಸಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಎಣ್ಣೆನ ಕಾಯಿಸ್ಬೇಕಾದ್ರೆ ಅಂತ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ನೀವು ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ನೋಡಿ, ಇಷ್ಟು ಎಲೆಗಳಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಹಾರ್ವೆಸ್ಟ್ ಮಾಡಿರೋದು. ಅದು ಎಲ್ಲ ಒಂದು ಬಾಕ್ಸ್ ಹಾಕಿ ಈ ಥರ ಇದನ್ನ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಇದು ಹೆಂಗೆ ಫ್ರೆಶ್ಶಾಗಿರುತ್ತೆ ಅದು ಹಂಗೆ ಫ್ರೆಶ್ಶಾಗಿ ಒಂದು 10 ಡೇಸ್ ಫ್ರೆಶ್ಶಾಗಿ ಹಂಗೆ ಇರುತ್ತೆ ಫ್ರಿಡ್ಜಲ್ಲಿ ಫ್ರೆಂಡ್ಸ್. ಡೈಲಿ ನಮಗೆ ಇದು ಊಟಕ್ಕೆ ಅದರಲ್ಲಿ ಯೂಸ್ ಮಾಡ್ತೀವಲ್ಲ, ಬೇಕೇ ಬೇಕು ನಮಗೆ ಕರ್ಬೇವಿನ ಸೊಪ್ಪು. ಇದನ್ನು ಬೆಳೆಯೋದಕ್ಕೆ ಕಷ್ಟ ಅಂತ ಏನೂ ಇಲ್ಲ. ಒಂದು ಬಕೆಟಲ್ಲಿ ಕಿಚನ್ ವೇಸ್ಟಿಂದ ಸೂರ್ಯನ ಬೆಳಕು ಬೀಳಬೇಕು, ನೀರು ಹಾಕಬೇಕು. ಸೂರ್ಯನ ಬೆಳಕು ಬೀಳೋ ಜಾಗದಲ್ಲಿ ಈ ಬಕೆಟ್ನ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಹುಳ ಬಂದಿದೆ. ಇದಕ್ಕೇನು ಹೇಳ್ತಾರೆ, ನುರ್ಜ್ ಅಂತಾರೆ ನಮ್ಮ ಕಡೆ. ಸಣ್ಣ ಸಣ್ಣದು ಕಪ್ಪುದು ಎಲೆ ಸುತ್ತ ಬಂದುಬಿಟ್ಟಿದೆ, ಎಲೆ ಮುತ್ಕೊಳುತ್ತೆ ಅದು ಹಂಗೇನೆ. ಅದು ಒಂದು ಸತಿ ಬಂತಂದರೆ ನೋಡಿ, ಒಂದು ಎಲೆ ತುಂಬ ಫುಲ್ಲು, ಅದು ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ನೋಡಿ ಗೊತ್ತಿಲ್ಲ, ಅದು ಫುಲ್ಲು ಸಣ್ಣ ಸಣ್ಣಕ್ಕಿದೆ, ಬ್ಲ್ಯಾಕ್ ಆಗಿದೆ. ಅದು ನುರ್ಜ್ ಅಂತಾರೆ, ಅದು ಏನು ಹೇಳ್ತಾರೆ ಗೊತ್ತಿಲ್ಲ ನೋಡಿ. ಅದಕ್ಕೆ ನಾನು ಅದಕ್ಕೆ ನೀಮ್ ಆಯಿಲ್ ಹಾಕ್ತಾಯಿದ್ದೀನಿ. 1 ಸ್ಪೂನು ನೀಮ್ ಆಯಿಲ್, 1 ಲೀಟ್ರ್ ನೀರಿಗೆ 1 ಸ್ಪೂನು ನೀಮ್ ಆಯಿಲ್ನ ಮಿಕ್ಸ್ ಮಾಡಿಬಿಟ್ಟು ಆ ಸ್ಪ್ರೇ ಮಾಡಿದ್ರೆ ಇದಕ್ಕೆ ಅದು ಎಲ್ಲ ಹುಳಗಳಿದ್ರೆ ಎಲ್ಲ ಸತ್ತೋಗಿಬಿಡುತ್ತೆ ಫ್ರೆಂಡ್ಸ್. ನಾನು ಏನು ಯೂಸ್ ಮಾಡಲ್ಲ ನೀಮ್ ಆಯಿಲ್ ಒಂದು ಬಿಟ್ಟರೆ. ನಾನು 4 ವರ್ಷದಿಂದ ನಾನು ಬರೀ ಒಂದು 70 ರೂಪಾಯಿ ನೀಮ್ ಆಯಿಲ್ ತೊಗೊಂಡಿದ್ದೀನಿ ಅಷ್ಟು ಬಿಟ್ಟರೆ ನನಗೆ ಯಾವುದೇ ಹುಳಗಳು ಬಂದಿರಲಿಲ್ಲ. ಈಗ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಹಂಗಾಗಿ ನೋಡಿ, ಅದನ್ನು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದ್ರೆ ಎಲ್ಲಿ ಆ ಹುಳ ಇದೆ ಅದಕ್ಕೆ ನೋಡಿ ಆ ಎಲೆಗಳಿಗೆಲ್ಲ ಸ್ಪ್ರೇ ಮಾಡಿದ್ರೆ, ಬೇರೆ ಎಲೆಗೂ ಮಾಡ್ತಾಯಿದ್ದೀನಿ ಬರಬಾರ್ದು ಅಂತ. ಯಾಕಂದರೆ ಒಂದು ಎಲೆ ಬರ್ತಂದರೆ ಅದು ಮತ್ತೆ ಬೇರೆಗೂ ಅಟ್ಯಾಕ್ ಆಗುತ್ತೆ. ಹಂಗಾಗಿ ಎಲ್ಲದಕ್ಕೂ ಲೈಟಾಗಿ ಸ್ಪ್ರೇ ಮಾಡ್ತಾಯಿದ್ದೀನಿ. ಬೇರೆ ಎಲೆಯಲ್ಲಿ ಇಲ್ಲ, ಅದ್ರೊಂದು 2 ಎಲೆಯಲ್ಲಿ ಕಾಣಿಸ್ತು. ಅದು ಕಂಡಿದ ತಕ್ಷಣ ಈ ಥರ ಸ್ಪ್ರೇ ಮಾಡಿಬಿಟ್ರೆ ಅಲ್ಲೇ ಸ್ಟಾಪ್ ಆಗುತ್ತೆ. ಇಲ್ಲ ನಾವು ಹಂಗೆ ನೋಡಲಿಲ್ಲ, ಅದನ್ನ ಹಂಗೆ ಬಿಟ್ಟಿವಿ ಅಂದರೆ ಫುಲ್ಲು ಗಿಡಕ್ಕೇ ಹರಡ್ಕೊಂಡ್ಬಿಡ್ತದೆ. ಮತ್ತು ಕರ್ಬೇವಿನದು ಗಿಡಕ್ಕೆ ಒಂದು ಹಸ್ರದ್ದು ಹುಳ ಬರುತ್ತೆ ಫ್ರೆಂಡ್ಸ್. ಅದು ಬರುತ್ತಂತ ನಾವು ನೀರು ಹಾಕುವಾಗ ಡೈಲಿ ನೋಡ್ಕೊಬೇಕು. ಅರ್ಧ ಎಲೆ ಇರುತ್ತೆ ಕಟ್ಟಾದಂಗೆ, ಆ ಎಲೆ ಇತ್ತು ಅಂದರೆ ಆ ಹುಳ ಬಂದಿದೆ ಅಂತ ಗ್ರೀನಾಗಿರ್ತದೆ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.